ಅವರ ಹಿಂದಿನ ಚುನಾವಣೆಯಲ್ಲಿ ಏನು ಬೆಂಬಲ ಕೊಟ್ಟಿದ್ದಾರೆ ಅದಿದ್ದಾಗ ಒಂಥರ, ಅದಿಲ್ಲದೆ ಭೇಟಿ ಮಾಡೋ ಅವಶ್ಯಕತೆ ಇರಲ್ಲ. ಚರ್ಚೆ ಮಾಡ್ತೀರಾ ಅಂತ ಸರ್? ನೋಡಿ, ಯಾರನ್ನ ಬೇಕಾದ್ರೂ ಚರ್ಚೆ ಮಾಡ್ತೀನಿ. 28ಕ್ಕೆ 28 ಕ್ಷೇತ್ರದಲ್ಲಿ ಮೈತ್ರಿಯ ಅಭ್ಯರ್ಥಿಗಳು ಗೆಲ್ತಕ್ಕಂಥ ದೃಷ್ಟಿಯಿಂದ ನಾನು ರಾಜ್ಯದಲ್ಲಿ ಯಾರನ್ನ ಬೇಕಾದ್ರೂ ಭೇಟಿ ಮಾಡ್ಲಿಕ್ಕೆ ತಯಾರಾಗಿದೆ. ಸೋಮಣ್ಣ ಅವ್ರದ್ದು ಏನು ಸರ್ ಸಿಂಬಲ್ ಏನಾಗಿದೆ? ಸೋಮಣ್ಣ ಅವ್ರದ್ದು ಏನಾಗಿದೆ? ದೇವೇಗೌಡರು ಭೇಟಿ ಮಾಡಿಲ್ಲ ಸರ್, ನಿಮ್ಮನ್ನ ಭೇಟಿ ಮಾಡಿದ್ರು. ಅದಕ್ಕೆ ನಾನು ಹೇಳೋದು, ಮೈತ್ರಿಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು 28 ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕು ಅಂತಕ್ಕಂಥದ್ದು ಏನಿದೆ ಎರಡೂ ಪಕ್ಷಗಳಿಂದ, ಆ ನಿಟ್ಟಿನಲ್ಲಿ ಯಾರನ್ನು ಬೇಕಾದ್ರೂ ಭೇಟಿ ಮಾಡತಕ್ಕಂಥದ್ದಕ್ಕೆ ಮುಕ್ತವಾಗಿದೆ. ಸರ್, ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಆಂಧ್ರನಾಥ್ ಬೆಟ್ಟಕ್ಕೆ ಪಾದಯಾತ್ರೆ ಕೈಗೊಂಡ್ರೆ ಸರ್, ಅವ್ರೇನಾರು ಮಂಡ್ಯ ಅಥವಾ ಬೇರೆ ಕ್ಷೇತ್ರಗಳಿಂದ ಎಲ್ಲರ ಸ್ಪರ್ಧೆ ಏನಾರು ಇದೆಯಾ ಸರ್? ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟತಕ್ಕಂಥ ವಿಷಯದಲ್ಲಿ ಅವರವರದ ರೀತಿಯಲ್ಲಿ ಹಲವಾರು ಜನ ಅವರವರದೇ ರೀತಿಯ ಒಂದು ಅಯೋಧ್ಯೆಯ ಒಂದು ಏನೊಂದು ಪ್ರಾರಂಭ ಇದೆ. ಅದಕ್ಕೆ ಅವರವರದೇ ರೀತಿಯಲ್ಲಿ ರಾಮನ ಒಂದು ಭಕ್ತಿಯನ್ನು ತೋರಿಸಲಿಕ್ಕೆ ಕಾರ್ಯಕ್ರಮಗಳು ಹಮ್ಮಿಕೊಳ್ತಕ್ಕಂಥದ್ದೇನಿದೆ ಅದು ಅವರವರಿಗೆ ಬಿಟ್ಟಂತ ವಿಚಾರ. ಸರ್, ಈಗ ರಾಮ ಮಂದಿರ ಉದ್ಘಾಟನೆಗೆ ರಾಜ್ಯದ ಸಿಎಂ ಸೇರಿ DCM ಆಹ್ವಾನ ಮಾಡಿಲ್ಲ, ಇದರಲ್ಲೂ ರಾಜಕೀಯ ಮಾಡ್ತಿದ್ರೆ ಅಂತ ಸರ್? ಇಲ್ಲಿ ಈಗಾಗಲೇ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇದರಲ್ಲಿ ಸರ್ಕಾರದ ಪಾತ್ರ ಏನಿಲ್ಲ. ಅಲ್ಲಿ ಇರ್ತಕ್ಕಂಥ ಯಾವೊಂದು ದೇವಸ್ಥಾನದ ಕಟ್ಟತಕ್ಕಂಥ ಟ್ರಸ್ಟಿಗಳೇನಿದ್ದಾರೆ ಅವರು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು. ಅಲ್ಲಿ ಇರ್ತಕ್ಕಂಥ ಒಂದು ಅರೇಂಜ್ಮೆಂಟ್ ಮಾಡ್ತಕ್ಕಂಥದ್ರಲ್ಲಿ ಎಲ್ಲ VIP ಬಂದಾಗ ಅಲ್ಲಿ ಹಿಂಸೆ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಅವ್ರ ತೀರ್ಮಾನ ಅವ್ರು ಮಾಡ್ಕೊಂಡಿದ್ದಾರೆ. ಸರ್ಕಾರಕ್ಕೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅವರ ಹಿಂದಿನ ಚುನಾವಣೆಯಲ್ಲಿ ಏನು ಬೆಂಬಲ ಕೊಟ್ಟಿದ್ದಾರೆ ಅದಿದ್ದಾಗ ಒಂಥರ, ಅದಿಲ್ಲದೆ ಭೇಟಿ ಮಾಡೋ ಅವಶ್ಯಕತೆ ಇರಲ್ಲ. ಚರ್ಚೆ ಮಾಡ್ತೀರಾ ಅಂತ ಸರ್? ನೋಡಿ, ಯಾರನ್ನ ಬೇಕಾದ್ರೂ ಚರ್ಚೆ ಮಾಡ್ತೀನಿ. 28ಕ್ಕೆ 28 ಕ್ಷೇತ್ರದಲ್ಲಿ ಮೈತ್ರಿಯ ಅಭ್ಯರ್ಥಿಗಳು ಗೆಲ್ತಕ್ಕಂಥ ದೃಷ್ಟಿಯಿಂದ ನಾನು ರಾಜ್ಯದಲ್ಲಿ ಯಾರನ್ನ ಬೇಕಾದ್ರೂ ಭೇಟಿ ಮಾಡ್ಲಿಕ್ಕೆ ತಯಾರಾಗಿದೆ. ಸೋಮಣ್ಣ ಅವ್ರದ್ದು ಏನು ಸರ್ ಸಿಂಬಲ್ ಏನಾಗಿದೆ? ಸೋಮಣ್ಣ ಅವ್ರದ್ದು ಏನಾಗಿದೆ? ದೇವೇಗೌಡರು ಭೇಟಿ ಮಾಡಿಲ್ಲ ಸರ್, ನಿಮ್ಮನ್ನ ಭೇಟಿ ಮಾಡಿದ್ರು. ಅದಕ್ಕೆ ನಾನು ಹೇಳೋದು, ಮೈತ್ರಿಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು 28 ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕು ಅಂತಕ್ಕಂಥದ್ದು ಏನಿದೆ ಎರಡೂ ಪಕ್ಷಗಳಿಂದ, ಆ ನಿಟ್ಟಿನಲ್ಲಿ ಯಾರನ್ನು ಬೇಕಾದ್ರೂ ಭೇಟಿ ಮಾಡತಕ್ಕಂಥದ್ದಕ್ಕೆ ಮುಕ್ತವಾಗಿದೆ. ಸರ್, ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಆಂಧ್ರನಾಥ್ ಬೆಟ್ಟಕ್ಕೆ ಪಾದಯಾತ್ರೆ ಕೈಗೊಂಡ್ರೆ ಸರ್, ಅವ್ರೇನಾರು ಮಂಡ್ಯ ಅಥವಾ ಬೇರೆ ಕ್ಷೇತ್ರಗಳಿಂದ ಎಲ್ಲರ ಸ್ಪರ್ಧೆ ಏನಾರು ಇದೆಯಾ ಸರ್? ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟತಕ್ಕಂಥ ವಿಷಯದಲ್ಲಿ ಅವರವರದ ರೀತಿಯಲ್ಲಿ ಹಲವಾರು ಜನ ಅವರವರದೇ ರೀತಿಯ ಒಂದು ಅಯೋಧ್ಯೆಯ ಒಂದು ಏನೊಂದು ಪ್ರಾರಂಭ ಇದೆ. ಅದಕ್ಕೆ ಅವರವರದೇ ರೀತಿಯಲ್ಲಿ ರಾಮನ ಒಂದು ಭಕ್ತಿಯನ್ನು ತೋರಿಸಲಿಕ್ಕೆ ಕಾರ್ಯಕ್ರಮಗಳು ಹಮ್ಮಿಕೊಳ್ತಕ್ಕಂಥದ್ದೇನಿದೆ ಅದು ಅವರವರಿಗೆ ಬಿಟ್ಟಂತ ವಿಚಾರ. ಸರ್, ಈಗ ರಾಮ ಮಂದಿರ ಉದ್ಘಾಟನೆಗೆ ರಾಜ್ಯದ ಸಿಎಂ ಸೇರಿ DCM ಆಹ್ವಾನ ಮಾಡಿಲ್ಲ, ಇದರಲ್ಲೂ ರಾಜಕೀಯ ಮಾಡ್ತಿದ್ರೆ ಅಂತ ಸರ್? ಇಲ್ಲಿ ಈಗಾಗಲೇ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇದರಲ್ಲಿ ಸರ್ಕಾರದ ಪಾತ್ರ ಏನಿಲ್ಲ. ಅಲ್ಲಿ ಇರ್ತಕ್ಕಂಥ ಯಾವೊಂದು ದೇವಸ್ಥಾನದ ಕಟ್ಟತಕ್ಕಂಥ ಟ್ರಸ್ಟಿಗಳೇನಿದ್ದಾರೆ ಅವರು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು. ಅಲ್ಲಿ ಇರ್ತಕ್ಕಂಥ ಒಂದು ಅರೇಂಜ್ಮೆಂಟ್ ಮಾಡ್ತಕ್ಕಂಥದ್ರಲ್ಲಿ ಎಲ್ಲ VIP ಬಂದಾಗ ಅಲ್ಲಿ ಹಿಂಸೆ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಅವ್ರ ತೀರ್ಮಾನ ಅವ್ರು ಮಾಡ್ಕೊಂಡಿದ್ದಾರೆ. ಸರ್ಕಾರಕ್ಕೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ.